ಇದ್ಯಾ ಗುರು, ಸರಿಯಾಗಿ ನೀರ್ ಕುಡಿಯಲ್ವಾ? ಟೆನ್ಷನ್ಸ್ ಮರ್ತು ಬಂದ್ಬಿಟ್ಟೆ ಬ್ರೋ. ಅಂತದೇನಪ್ಪ ಟೆನ್ಷನ್ ನಿಂಗೆ? ಮನೆ EMI, ಮಕ್ಳು ಸ್ಕೂಲ್ ಫೀಸ್, ಮನೆ ರೇಷನ್, ಹೀಗೆ 1000 ಟೆನ್ಷನ್ಸ್ ಬ್ರೋ. ಅರ್ಥ ಆಗುತ್ತೆ. ಈ ವರ್ಷ ನಮ್ಮ ಬೆಂಗಳೂರಿನಲ್ಲಿ 36ರಿಂದ 37 ಡಿಗ್ರಿ ಟೆಂಪರೇಚರ್ ಇದೆ. ಇಂಥ ಟೈಮ್ನಲ್ಲಿ ನಾವು ನಮ್ಮ ಆರೋಗ್ಯನ ಸರಿಯಾಗಿ ನೋಡ್ಕೊಂಡ್ರೇನೆ ಸ್ಕೂಲ್ ಫೀಸು, ಮನೆ ಬಾಡಿಗೆ, EMI ನ ಕಟ್ಟಕ್ಕಾಗೋದು. ಬನ್ರಪ್ಪ ಇಲ್ಲಿ. ಈ ಸುಡೋ ಬಿಸಿಲಿನಿಂದ ತಲೆನೋವು, ಹೊಟ್ಟೆ ನೋವು, ತಲೆ ಸುತ್ತು ಅಂತ ಆರೋಗ್ಯ ಹಾಳು ಮಾಡ್ಕೊಬಾರ್ದು ಅಂತಂದ್ರೆ ನಾವೆಲ್ಲರೂ ಒಟ್ಟಿಗೆ ಸೇರಿ ಈ 3 ಕೆಲಸಗಳನ್ನ ನಾವು ಮಾಡ್ಲೇಬೇಕು. ಯಾಕೆಂತಂದ್ರೆ ನಾವು ಆಟೋ ಡ್ರೈವರ್ಗಳು ಬೆಳಗ್ಗೆಯಿಂದ ಸಂಜೆವರೆಗೂ ಈ ಬಿಸಿಲಲ್ಲೇ ಓಡಾಡ್ತಿರ್ತೀವಿ. ಮೊದಲನೇದು, ರುಚಿ ರುಚಿಯಾದ ಕಲ್ಲಂಗಡಿ ಹಣ್ಣನ್ನ ತಿನ್ಬೇಕು. ಯಾಕೆಂತಂದ್ರೆ ಈ ಹಣ್ಣಿನಲ್ಲಿ 92% ನೀರಿರುತ್ತೆ. ಎರಡನೇದು, ನಿಂಬೆ ಹಣ್ಣಿನ ಜ್ಯೂಸು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕುಡೀರಿ. ಯಾಕೆಂದ್ರೆ ಇದು ದೇಹಕ್ಕೂ ತಂಪು, ಕಣ್ಣಿಗೂ ಹಿತ. ಕಲ್ಲಂಗಡಿ ಹಣ್ಣು ಆಯ್ತು, ನಿಂಬೆಹಣ್ಣು ಜ್ಯೂಸ್ ಆಯ್ತು. ಮೂರನೇದು ಯಾವ್ದಣ್ಣ? ದಿನಕ್ಕೆ 3ರಿಂದ 4 ಲೀಟರ್ ನೀರನ್ನ ಕುಡಿಬೇಕು. ಅದು ದೇಹಕ್ಕೂ ಒಳ್ಳೇದು, ನಿಮ್ಮ ಜೇಬ್ಗೂ ಒಳ್ಳೇದು. ನಮ್ಮ ದೇಹದಲ್ಲಿ ಸುಮಾರು 60% ನೀರೇ ಇರೋದ್ರಿಂದ ನಾವು ಸರಿಯಾದ ಟೈಮ್ಗೆ ನೀರು ಕುಡಿಲಿಲ್ಲ ಅಂತಂದ್ರೆ ಬಾಡಿ ಡಿಹೈಡ್ರೇಟ್ ಆಗಿ ತಲೆ ಸುತ್ತು, ತಲೆನೋವು, ಹೊಟ್ಟೆ ನೋವು ಬರುವಂತ ಸಾಧ್ಯತೆಗಳು ಇರುತ್ತೆ. ಆದ್ರಿಂದ ನೀರ್ ಕುಡಿ, ಗಾಡಿ ಹೊಡಿ.